ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹುದ್ದೆಯನ್ನ ಪರಮೇಶ್ವರ್ ಅವರಿಗೆ ಕೊಡಬೇಕು. ಅವರಿಗೆ ಕೊಡದಿದ್ರೆ ಕಾಂಗ್ರೆಸ್ ವಿರುದ್ಧ ದಲಿತರು ದಂಗೆಯನ್ನ ಹೇಳ್ತೀವಿ. ಬೆಂಗಳೂರಲ್ಲಿ ದಲಿತ ಸಂಘಟನೆ ಒಕ್ಕೂಟದಿಂದ ಈ ರೀತಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ದಲಿತ ಸಂಘಟನೆಯ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಹಾಗೆ ಉದ್ಯಮಿ ಸುರೇಶ್ ರಾಜ್ ಸೇರಿದಂತೆ ಹಲವರು ಈ ಕುರಿತು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಆದರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಕೋಟ್ಯಾಂತರ ದಲಿತರ ಬೇಡಿಕೆಯನ್ನ ಈಡೇರಿಸಬೇಕು. ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಿದ್ರೆ ನಮಗೆ ಯಾವುದೇ ತೊಂದರೆ ಇರ್ತಾ ಇರಲಿಲ್ಲ. ಆದರೆ ಈಗ ಸಿಎಂ ಹುದ್ದೆ ಖಾಲಿ ಇದೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಪರಮೇಶ್ವರ್ ಯಾರನ್ನಾದರೂ ಸಿಎಂ ಮಾಡಿದ್ರು ಪರವಾಗಿಲ್ಲ. ಆದರೆ ದಲಿತ ನಾಯಕರನ್ನ ಮಾತ್ರ ಕಡೆಗಣಿಸಬಾರ್ದು. 80% ಅಂದರೆ ಕಾಂಗ್ರೆಸ್ ಗೆದ್ದಿದೆ ಅಂತ ಅಂದರೆ, ಅಧಿಕಾರಕ್ಕೆ ಬಂದಿದೆ ಅಂತ ಅಂದರೆ ಅದರಲ್ಲಿ 80% ಕೊಡುಗೆ ದಲಿತ ನಾಯಕರದ್ದಿದೆ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮಗೆ ಇದು ಒಳ್ಳೆ ಅವಕಾಶ ದಲಿತನ ಮುಖ್ಯಮಂತ್ರಿ ಮಾಡಲಿಕ್ಕೆ. ದಲಿತನೆಯನ್ನು ಮುಖ್ಯಮಂತ್ರಿ ಇವತ್ತಿನ ದಿವಸ ಮಾಡಿಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಲ್ಲ. ಕಾಂಗ್ರೆಸ್ ಕರ್ನಾಟಕದಲ್ಲಿಲ್ಲ ಅಂದರೆ ಇಡೀ ಇಂಡಿಯನಲ್ಲಿ ಎಲ್ಲೂ ಬರಲಿಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಇತ್ತಂತ ಒಂದು ಇತಿಹಾಸದಲ್ಲಿ ಉಳಿದೋಗುತ್ತೆ. ಕಾಂಗ್ರೆಸ್ ಅಂತೂ ಯಾವ ಒಂದು ಸ್ಟೇಟ್ನಲ್ಲೂ ಬರೋಕ್ಕೆ ಚಾನ್ಸೇ ಇಲ್ಲ. ಇದು ಒಂದು ಒಳ್ಳೆಯ ಅವಕಾಶ ಇದೆ ಕಾಂಗ್ರೆಸ್ಗೆ. ಅದರಿಂದ ಕಾಂಗ್ರೆಸ್ ಹೈಕಮಾಂಡು ಇಲ್ಲಿ ದಲಿತರ ಮುಖ್ಯಮಂತ್ರಿ ಮಾಡಿದರೆ ಒಂದು ಒಳ್ಳೆ ಬೆಳವಣಿಗೆ ಇರುತ್ತೆ ಇಡೀ ಕಾಂಗ್ರೆಸ್ಗೆ. ನಮಗೆ ಇದು ಒಳ್ಳೆಯ ಅವಕಾಶ ದಲಿತನ ಮುಖ್ಯಮಂತ್ರಿ ಮಾಡಿ